ಯೂಟ್ಯೂಬ್ ನೋಡಿ ಮನೆಗಳ್ಳತನ ಮಾಡ್ತಾ ಇದ್ದಂತಹ ಕಳ್ಳ ಇದೀಗ ಅಂಧರಾಗಿದ್ದಾನೆ. ಎಸ್, ಯೂಟ್ಯೂಬ್ ಅನ್ನ ನೋಡಿಕೊಂಡು ಕಳ್ಳತನ ಕೇಳಿದ್ದ ಇದೀಗ ಕೊನೆಗೂ ಈ ಕಳ್ಳ ಪೊಲೀಸರ ವಶದಲ್ಲಿದ್ದಾನೆ. ಕಳ್ಳತನ ಮಾಡಿ ಬಂದು ಪೊಲೀಸರ ಜೊತೆಯೇ ಓಡಾಡ್ತಾ ಇದ್ದಂತೆ ಈ ಆಸಾಮಿ. ಈತ ಸ್ಟೇಷನ್ನ ಸಮೀಪವೇ ಮನೆ ಮಾಡಿಕೊಂಡಿದ್ದಂತೆ. ಎನ್ಎಸ್ ಪಾಳ್ಯದಲ್ಲಿ ಕಳ್ಳತನ ಮಾಡುವಾಗ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಕೊನೆಗೂ ಪೊಲೀಸರ ಬಲೆಗೆ ಬಿದ್ದ ಸುನಿಲ್ ಅಲಿಯಾಸ್ ತಮಟೆ. ಎಸ್, ಈ ಸುನಿಲ್ ಎಂಬಾತ ಯೂಟ್ಯೂಬ್ ಅನ್ನ ನೋಡಿಕೊಂಡು ಕಳ್ಳತನ ಯಾವ ರೀತಿ ಮಾಡಬೇಕು ಅನ್ನೋದರ ಕುರಿತಾಗಿ ಪಕ್ಕಾ ಮಾಹಿತಿ ಮೇರೆಗೆ ಕಳ್ಳತನ ಮಾಡ್ತಾ ಇದ್ದ. ಕಳ್ಳತನ ಮಾಡಿ ಪೊಲೀಸರ ಜೊತೆಯೇ ಓಡಾಡ್ಕೊಂಡಿದ್ದ. ಯಾಕಂದ್ರೆ ಸ್ಟೇಷನ್ ಪಕ್ಕನೇ ಈತನ ಮನೆ ಕೂಡ ಇರೋದಂತೆ. ಎನ್ಎಸ್ ಪಾಳ್ಯದಲ್ಲಿ ಕಳ್ಳತನ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಏರಿಯಾದಲ್ಲಿ ಸಾಲು ಸಾಲು ಮನೆಗಳ್ಳತನ ಮಾಡಿ ಪೊಲೀಸರ ಜೊತೆಯೇ ಓಡಾಡ್ಕೊಂಡಿದ್ದ. ಬಿಟಿಎಂ ಲೇಔಟ್ 2ನೇ ಹಂತದ ಎನ್ಎಸ್ ಪಾಳ್ಯದಲ್ಲಿ ಕಳ್ಳತನ ಮಾಡುವಾಗ ಈಗ ಈ ಸುನಿಲ್ ಅಲಿಯಾಸ್ ತಮಟೆ ಸಿಕ್ಕಿಬಿದ್ದಿದ್ದಾನೆ. ಆತನ ಫೋಟೋವನ್ನ ಕೂಡ ಒಂದು ಕಡೆ ತೋರಿಸ್ತಾ ಇದೀವಿ, ಗಮನಿಸಬಹುದು ನೀವು. ಪೊಲೀಸರಿಂದ ರಾಜ ಮರ್ಯಾದೆ ಪಡಿತಾ ಇದ್ದವನಿಗೆ ಇದೀಗ ಸದ್ಯ ಲಾಠಿ ರುಚಿ ತೋರಿಸ್ತಿದ್ದಾರೆ ಪೊಲೀಸರು ಅಂತಾನೆ ಹೇಳಬಹುದು. ಹಲವಾರು ಕಳ್ಳತನ ಮಾಡಿರೋದಾಗಿ ಸುನಿಲ್ ಇದೀಗ ತಪ್ಪೊಪ್ಪಿಕೊಂಡಿದ್ದಾನೆ. ಮೈಕೋ ಲೇಔಟ್ ಸೇರಿ ಅನೇಕ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದಾನೆ ಈ ಸುನಿಲ್ ಅಲಿಯಾಸ್ ತಮಟೆ. ಗಮನಿಸಬಹುದು ಆತನ ಫೋಟೋವನ್ನ ಕೂಡ. ಇನ್ನೂ ಯುವಕ, ಯಾವುದೋ ಒಂದು ಕೆಲಸ ಮಾಡಿಕೊಂಡು ಬದುಕನ್ನು ಸಾಗಿಸ್ಬೋದಾಗಿತ್ತು. ಬಟ್ ಸುಲಭವಾಗಿ ಯಾವ ರೀತಿ ಹಣವನ್ನು ಸಂಪಾದಿಸಬೇಕು ಅನ್ನೋ ಯೋಚನೆಯಲ್ಲಿ ಯೂಟ್ಯೂಬನ್ನು ನೋಡಿಕೊಂಡು ಯಾವ ರೀತಿ ಕಳ್ಳತನ ಮಾಡಬೇಕು ಅಂತ ಪಕ್ಕಾ ಟ್ರೈನಿಂಗನ್ನು ಪಡೆದುಕೊಂಡು ತದನಂತರ ಮನೆಗಳ್ಳತನ ಕೇಳಿದ್ದ. ಸಾಕಷ್ಟು ಬಾರಿ ಹಲವಾರು ಕಳ್ಳತನ ಕೂಡ ಮಾಡಿದ್ದಾನಂತೆ. ಸ್ವತಃ ಇದೀಗ ಈ ಸುನಿಲ್ ಪೊಲೀಸರ ಎದುರೇ ಬಾಯ್ಬಿಟ್ಟಿದ್ದಾನೆ. ಮೈಕೋ ಲೇಔಟ್ ಸೇರಿ ಅನೇಕ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಯೂಟ್ಯೂಬ್ ನೋಡಿಕೊಂಡು ಮನೆಗಳ್ಳತನ ಮಾಡ್ತಿದ್ದಂತಹ ಕಳ್ಳ ಇದೀಗ ಪೊಲೀಸರ ವಶದಲ್ಲಿದ್ದಾನೆ. ಅದು ಕೂಡ ಕಳ್ಳತನ ಮಾಡಿ ಪೊಲೀಸರ ಜೊತೆಯೇ ಓಡಾಡ್ತಾ ಇದ್ದಂತೆ ಈ ಆಸಾಮಿ. ಬಗ್ಗೆ ಹೆಚ್ಚಿನ ಅಪ್ಡೇಟ್. ಮತ್ತು ಖಂಡಿತವಾಗಲೂ ಅನೇಕ ಕಳ್ಳತನ ಮಾಡೋರನ್ನ ಅಂತಂದ್ರೆ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸಹಾಯಕಾರಿಯಾಗುವಂತ ನಿಟ್ಟಿನಲ್ಲಿ ಪೊಲೀಸರ ಜೊತೆನೆ ಓಡಾಡ್ಕೊಂಡು ತದನಂತರ ತಗಲಾಕೊಂಡಂತಹ ಕೇಸ್ಗಳನ್ನು ಕೂಡ ನಾವು ನೋಡಿರ್ತೀವಿ. ಅದೇ ರೀತಿ ಪೊಲೀಸರ ಹೆಸರು ಹೇಳಿಕೊಂಡು ಪೊಲೀಸರ ಇನ್ಫಾರ್ಮರ್ ಆಗಿ ಅನೇಕರನ್ನ ವಸೂಲಿ ಮಾಡಿದಂತಹ ಕೇಸ್ಗಳನ್ನು ಕೂಡ ನಾವು ನೋಡಿರ್ತೀವಿ. ಆದ್ರೆ ಇಲ್ಲೊಬ್ಬ ಖತರ್ನಾಕ್ ಮನೆಗಳ ಏನಿದ್ದಾನೆ ಸುನಿಲ್ ಎಂಬಾತ, ಸುನಿಲ್ ಅಲಿಯಾಸ್ ತಮಟೆ ಅಂತ ಇವನ ಹೆಸರು. ಈತ ಅನೇಕ ದಿನಗಳಿಂದಲೂ ಕೂಡ ಮೈಕೋ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನವನ್ನು ಕೂಡ ಮಾಡಿರ್ತಾನೆ. ಕಳ್ಳತನ ಮಾಡಿ ಪೊಲೀಸ್ ಠಾಣೆಯ ಎದುರುಗಡೆನೆ ಈತ ಮನೆ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಆ ಎದುರುಗಡೆ ಮನೆ ಇದ್ದಿದ್ರಿಂದ ಪೊಲೀಸರಿಗೂ ಕೂಡ ಈತ ತುಂಬಾ ಅನ್ಯೋನ್ಯವಾಗಿರ್ತಾನೆ. ಅವ್ರ ಜೊತೆ ಓಡಾಡ್ಕೊಂಡಿರ್ತಾನೆ. ಅವ್ರ ಜೊತೆ ಊಟಕ್ಕೆ ಹೋಗೋದಾಗಿರ್ಬೋದು. ಈ ರೀತಿಯಾಗಿ ಅಂತಂದ್ರೆ ಪೊಲೀಸರಿಗೆ ಸಹಾಯ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈತ ಓಡಾಡ್ತಾ ಇರ್ತಾನೆ. ಅಂದ್ರೆ ಪೊಲೀಸರಿಗೂ ಕೂಡ ಯಾವುದೇ ರೀತಿಯಾದಂತಹ ಅನುಮಾನ ಕೂಡ ಬಂದಿರೋಲ್ಲ. ಆದ್ರೆ ಈ ಕೆಲ ದಿನಗಳ ಹಿಂದೆ ಬಿಟಿಎಂ ಲೇಔಟ್ ನ 2ನೇ ಹಂತದ ಎನ್ಎಸ್ ಪಾಳ್ಯದಲ್ಲಿ ಈತ ಕಳ್ಳತನ ಮಾಡಬೇಕಾದ್ರೆ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿರುವಂತದ್ದು. ಇನ್ನು ಪೊಲೀಸರು ಕೂಡ ಬಿಟಿಎಂ ಲೇಔಟ್ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಾಗ ಈತನಿಗೆ ಪೊಲೀಸ್ ಶೈಲಿಯಲ್ಲೇ ವಿಚಾರಣೆ ನಡೆಸಿದಾಗ ಈ ಸಂದರ್ಭದಲ್ಲಿ ಈತ ಬಾಯ್ ಬಿಟ್ಟಿರುವಂತದ್ದು. ಕೆಲವೊಂದು ಸತ್ಯಗಳನ್ನು ಕೂಡ ಒಪ್ಕೊಂಡಿದ್ದಾನೆ. ನಾನು ಅನೇಕ ದಿನಗಳಿಂದಲೂ ಕಳ್ಳತನ ಮಾಡ್ತಾ ಇದ್ದಾನೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಪ್ಕೊಂಡಿದ್ದಾನೆ. ಸದ್ಯಕ್ಕೆ ಮೈಕೋ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈತ ಹಲವಾರು ಕಳ್ಳತನ ಮಾಡಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಆರೋಪಿಯನ್ನ ಬಂಧಿಸಿ ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಯೂಟ್ಯೂಬ್ ನೋಡ್ಕೊಂಡೇ ಈತ ಮನೆಗಳ್ಳತನ ಮಾಡ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಕೆಲವೊಂದು ಬಾರಿ ಯೂಟ್ಯೂಬ್ ಅನ್ನ ನೋಡ್ಕೊಂಡು ಹೆರಿಗೆ ಮಾಡಿಸೋದಕ್ಕೆ ಹೋಗಿ ಅಲ್ಲೂ ಕೂಡ ಗೃಹಿಣಿಯೊಬ್ಳು ಬಲಿಯಾಗಿದ್ಲು. ಈ ರೀತಿಯಾದಂತಹ ಪ್ರಕರಣಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಸದ್ಯಕ್ಕೆ ಯೂಟ್ಯೂಬ್ ನಲ್ಲಿ ಯಾವ ರೀತಿ ಕಳ್ಳತನ ಮಾಡ್ಕೊಳ್ಬೇಕು, ಯಾವ ರೀತಿ ಪ್ಲಾನ್ ಅನ್ನ ಮಾಡಬೇಕು, ಯಾವ ರೀತಿ ಡೋರ್ ಅನ್ನ ಬ್ರೇಕ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈತ ತಿಳ್ಕೊಂಡಿರ್ತಾನೆ. ಮನೆಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಹಣವನ್ನು ದೋಚಿ ಕೂಡ ಪರಾರಿಯಾಗಿರ್ತಾನೆ. ಸದ್ಯಕ್ಕೆ ಈ ಪೊಲೀಸರ ಜೊತೆ ಇಟ್ಕೊಂಡು ಕಳ್ಳಾಟ ಆಡ್ತಾ ಇದ್ದಂತಹ ಈ ಸುನಿಲ್ ಅಲಿಯಾಸ್ ತಮಟೆ ಎಂಬಾತನನ್ನ ಈಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಈತ ಎಷ್ಟು ಕಿಲಾಡಿ ಆಗಿದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಪೊಲೀಸರ ಜೊತೆಗೆ ಇಟ್ಕೊಂಡು ಇಷ್ಟು ದಿವಸ ಓಡಾಡ್ಕೊಂಡಿದ್ರು ಕೂಡ ಈತ ಕಳ್ಳ ಅಂತ ಪೊಲೀಸರಿಗೂ ಕೂಡ ಗೊತ್ತಾಗಿಲ್ಲ. ಇಷ್ಟರ ಮಟ್ಟಿಗಿನ ನವರಂಗಿ ಆಟವನ್ನ ಆಡಿದಂತಹ ಈತ ಈಗ ಪೊಲೀಸರ ಅತಿಥಿಯಾಗಿ ಕಮ್ಮಿ ಎಣಿಸ್ತಾ ಇರುವಂತದ್ದು. ಮಾತು. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.